ಓಡ್ ಬರ್ತಿದ್ದ ಬಾರೋ. ಹಾಯ್ ಗಾಯ್ಸ್, ಇದು ನನ್ನ ಫಸ್ಟು. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಸೆಕೆಂಡ್ ವಿಡಿಯೋಲ್ಲಿ ನಾನು ನನ್ನ ಕಸಿನ್ಸ್ ಎಲ್ಲ ಸೇರಿಕೊಂಡು ನೈಟ್ ರೈಡ್ ಹೋಗ್ತಾ ಇದ್ದೀವಿ. ನೈಟ್ ರೈಡ್ ಅಂತ ಅಂದರೆ ಒಂದು ನಿರ್ಜನವಾದ ಪ್ರದೇಶ, ಅಲ್ಲಿ ಯಾರೂ ಓಡಾಡಲ್ಲ. ಸಂಜೆ ಆಗಿದ ತಕ್ಷಣ ಯಾರೂ ಓಡಾಡಲ್ಲ. ಅಟ್ಲೀಸ್ಟ್ ನನ್ನ ರೋಡಲ್ಲಿ ಒಬ್ಬೊಬ್ಬರಾದ್ರೂ ಓಡಾಡ್ತಿರ್ತಾರೆ. ಬಟ್ ಅದು ಯಾವ ಥರ ಇದೆ ಅಂತಂದರೆ ಕಾಡು ಥರ ಇದೆ. ಸೊ ಅಲ್ಲಿ ಯಾರೂ ಓಡಾಡಲ್ಲ. ಅಲ್ಲಿಗೆ ಹೋಗ್ತಾ ಇದ್ದೀವಿ, ನೋಡೋಣ ಏನೇನಾಗುತ್ತೆ, ಅಲ್ಲಿ ಏನೇನಿದೆ ಅಂತ. ಚಿರತೆ ಇದೆ, ಕಾಡಿದೆ ಅಂತ ಏನೇನೋ ಹೇಳ್ತಾರೆ. ಸೊ ನೋಡುವ, ಅದು ಇದೆಯೋ ಇಲ್ವೋ, ಅಥವಾ ದೆವ್ವ ಇದೆಯೋ ದೆವ್ವ ಇಲ್ವೋ ಅಂತ ಚೆಕ್ ಮಾಡೋಣ ಅಂತ ಹೋಗ್ತಿದ್ದೀವಿ. ಸೊ ಇವನು ನಮ್ಮ ಅಣ್ಣ ದೀಪು, ಇವನು ನನ್ನ ತಮ್ಮ ವಿಕ್ಕಿ. ಬರೋ ಮೈನ್ ಪಿಲ್ಲರ್ ಇವರೇ ನಮಗೆ. ಯಶು ಅಂತ ಇವರೇ ಕರ್ಕೊಂಡು ಹೋಗ್ತಿರೋದು. ಕಟ್ ಮಾಡೋ ನೋಡಿ ಗೈಸ್, ಇಷ್ಟೊತ್ತಾದ್ರೂ ಹುಡುಗಿ ಜೊತೆ ಮಾತಾಡ್ತಾನೇ ಇರ್ತಾನೆ. ಸೊ ಹಂಗೆ ವಿಡಿಯೋ ಮಾಡ್ತಾ ಇರೋದು ನನ್ನ ಅಕ್ಕ. ಬಾರೆ, ಇವಳು ನಮ್ಮ ಅಕ್ಕ. ಸೊ ಲೆಟ್ಸ್ ಸ್ಟಾರ್ಟ್. ಓಕೆನಾ? ಹೆಂಗಿರುತ್ತೆ ಏನು ಅಂತ ಹೋಗಾದ್ಮೇಲೆ ಹೇಳ್ತೀವಿ. ನಾವು ಅನ್ಕೊಂಡಿರೋದು ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಅಂತ ಅನ್ಕೊಂಡಿದ್ದೀವಿ. ನೋಡೋಣ ಹೆಂಗಿರುತ್ತೆ ಏನು ಅಂತ ಅಂದ್ಬಿಟ್ಟು. ಅಕಸ್ಮಾತ್ ಏನಾದರೂ ಭಯ ಆದರೆ ವಾಪಸ್ ಬರೋಣ ಅಂತ ಹೇಳ್ತಿದ್ದಾರೆ. ಗೊತ್ತಿಲ್ಲ ವಾಪಸ್ ಬರ್ತೀವೋ ಅಥವಾ ಹೆಂಗಿರುತ್ತೆ ಏನು ಅಂತ ನೋಡ್ತೀವೋ. ನೋಡೋಣ. ಓಕೆನಾ? ಲೆಟ್ಸ್ ಸ್ಟಾರ್ಟ್. ಸೊ ಗಾಯ್ಸ್, ಇವಾಗ ಟೈಮ್ ಎಷ್ಟು ಅಂತಂದ್ರೆ, ಎಷ್ಟು ಟೈಮು? 11:47. ಸಿ ಕಾಣಿಸ್ತಾ ಇಲ್ಲ. ಹಾ, 11:47 ಆಗಿದೆ. ಸೊ ನೋಡುವ. ನೀನ್ ಪಾಡಿ ನೀನ್ ಹಂಗೆ ಇಟ್ಕೋ, ಸರಿನಾ? ನಾವು ಮುಂದಕ್ಕೆ ಹಂಗೆ ನಡ್ಕೊಂಡು ಆ ಕಡೆ ನೇರ್ಲಿ ಕ್ಯಾಮ್ರಾ. ಬಾರೋ ಮಚ್ಚ, ನೀನೇ ಫಸ್ಟ್. ಇವ್ರ ಅವತಾರಗಳು ಒಂದಲ್ಲ. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ನೈಟ್ ರೈಡ್ನ. ಚೆನ್ನಾಗಿತ್ತು. ನಾನಲ್ಲಿ ಹೇಳ್ತಿದ್ದೆ, ನಾನು ಫುಲ್ ಪ್ಯಾಕ್ ಆಗಿದ್ದೀನಿ, ಅಣ್ಣ ಫುಲ್ ಪ್ಯಾಕ್ ಆಗಿದ್ದಾನೆ, ಆದರೆ ನಮ್ಮ ಅಕ್ಕ ಅರ್ಧಂಬರ್ಧ ಪ್ಯಾಕ್ ಆಗಿದ್ದಾಳೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿಂದ ಸ್ಟಾರ್ಟ್ ಆಯಿತು. ಇಲ್ಲಿಂದ ಏನಿಲ್ಲ ಅಂತಂದರೂ 1 hour ನಾವು ಹೋಗ್ಬೇಕಾಗಿರೋ ಪ್ಲೇಸ್ಗೆ 1 hour ಅಷ್ಟರಲ್ಲಿ ರೀಚ್ ಆಗ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿ ಏನು ಕತ್ಲೆ ಥರ ಕಾಣ್ತಿದೆ ಅಂತಂದರೆ, ಆಲ್ರೆಡಿ ನಾವು ಜರ್ನಿ ಸ್ಟಾರ್ಟ್ ಮಾಡಿ 1/2 hour ಆಗಿದೆ. 1/2 hour ಆದಮೇಲೆ ಈ ಒಂದು ಪ್ಲೇಸ್ ಸಿಕ್ತು. ಇನ್ನೇ ನಾವು ಅಂದ್ಕೊಂಡಿರೋ ಪ್ಲೇಸ್ ಇನ್ನೊಂದು 1/2 hour ಇದೆ ಅಷ್ಟೇ. ಇನ್ನೊಂದು 1/2 hour ನಾವು ಸಿಗುತ್ತೆ. ಬಿಡ್ಲಾ ಒಂದು 2 minutes ರೆಸ್ಟ್ ಮಾಡೋಣ. ಬೇಡ, ಒಂದು ಸ್ವಲ್ಪ ಮುಂದೆ ಹೋಗ. 3 ದಾರಿ ಕೂಡಿರೋ ಹತ್ರ ನಿಂತುಬಿಟ್ಟವನೆ. ಹುಲಿ, ಇದು ಊರು. ಈ 3 ದಾರಿ ಕೂಡಿರೋದು 6 ದಾರಿ ಕೂಡಿರೋದೆಲ್ಲ ಲೆಕ್ಕ ಹಾಕ್ಬೇಡ. ಇಲ್ಲಿಂದ ಪಿಕ್ಚರ್ ಸ್ಟಾರ್ಟು. ಇಳಿಯಂಗಿದ್ರೆ ಇಲ್ಲಿ ಇಳಿರಿ, ಒಂಚೂರು ವಾಕ್ ಮಾಡ್ರಿ. 2 minutes. ಬೇಡ ನಡಿಯ. ದೇವರನ್ನ ಗಾಬರಿ ಆಗಂಗಿಲ್ಲ ಜಾಗಗಳಿವು. ಯಾರು ಸೊ ಇಂಥವ್ರನ್ನೆಲ್ಲ ಕರ್ಕೊಂಬಂದ್ಬಿಟ್ವಲ್ಲ ನಾವು. ಸೊ ಲೆಟ್ಸ್ ಸ್ಟಾರ್ಟ್. ಇಲ್ಲಿಂದ ಶುರು ಆಗತ್ತೆ ವಿಡಿಯೋ, ಭಯಾನಕ ವಿಡಿಯೋ. ಇಲ್ಲಿಂದ ಮತ್ತೆ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. 1/2 hour ಜರ್ನಿ ಮಾಡಿದ್ದು ಒಂದು ಸ್ವಲ್ಪ ಟೈರ್ಡ್ ಅಂತ ಫೀಲ್ ಆಯಿತು. ಸೊ ಅಲ್ಲೊಂದು ಕಡೆ ಗಾಡಿ ನಿಲ್ಲಿಸಿ 5 minutes ರೆಸ್ಟ್ ಮಾಡಿ ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಅದೇ ಮಾಮೂಲಿ ನೈಟ್ ಔಟ್ ಬರ್ತಿತ್ತು ನಿಮ್ಮ ಮನೆ ರೋಡಲ್ಲಿ, ಅದಕ್ಕೆ ಮಾಡಿದೆ. ಮನೇಲಿ
ಹ್ಞೂ ಸರಿ ಮಚ್ಚ ಆಯ್ತು. ಉಲ್ಟಾ ತಿರ್ಸೋಣ ಊಟ ಕೇಳಿಸ್ಕೊಂಡ್ರಿ ಅಲ್ವಾ ಗಾಯ್ಸ್, ಅಂದರೆ ಅಣ್ಣ ಹೇಳಿರೋ ಥರ ಆ ಪ್ಲೇಸು ಸರಿ ಇಲ್ಲ ಇನ್ ದ ಸೆನ್ಸ್ ಚಿರತೆ ಆಗಿರ್ಬೋದು, ಕರಡಿ ಆಗಿರ್ಬೋದು, ಇದೇ ಬರುತ್ತೆ ಅಂತ ಅಲ್ಲ, ಬೇರೆ ಥರನೇ ಇರುತ್ತೆ. ಅಂದರೆ ಅವರೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿರೋದನ್ನು ಹೇಳಿದ್ರು, ಈ ಥರ ಇದೆ ನೋಡಿ ಹುಷಾರು ಅಂತ ಹೇಳಿದ್ರು. ನಾವು ಅದನ್ನೇ ನೋಡೋಣ ಅಂತ ಅಂದ್ಬಿಟ್ಟು ಪರ್ಟಿಕ್ಯುಲರಾಗಿ ಅದನ್ನೇ ನೋಡಬೇಕು ಅಂತ ಬಂದ್ವಿ. ನೋಡಿದ್ವಾ? ನೀವೇ ನೋಡಿ. ಆಲ್ರೆಡಿ ನಮ್ಮ ಅಕ್ಕಂಗೆ ಆಲ್ರೆಡಿ ಭಯ ಆಗ್ತಿತ್ತು. ಒಂದೆರಡು ಹತ್ರ ತೊಳ ನೋಡಿದ್ಲು, ಆಮೇಲೆ ಆ ಕತ್ಲೆ ಫೀಲು. ಸೊ ಹಿಂದೆ ಬೇರೆ ಕೂತಿದ್ಲು, ಭಯ ಪಡ್ತಿದ್ಲು, ಎಲ್ಲೂ ನಿಲ್ಲಿಸ್ಬಿಡ ಗಾಡಿನ, ಹೋಗು ಅಂತ. ಸೊ ಒಂದು ಸ್ವಲ್ಪ ಬ್ರೇಕ್ ತಗೋಣ ಅಂತ ಮತ್ತೆ ಗಾಡಿ ನಿಲ್ಲಿಸ್ತಾ. ಸುಮ್ಮನಿರೋ, ಯಾಕೆ ಬೇಕಾಮೇಲೆ ಇವ್ರೇನು ರೋಡ್ ಕನ್ಫ್ಯೂಸ್ ಆಗಿ ಕಡೆಗೆ ಬಂದ್ರ ಸೋಸೆ ಮಾಡ್ಬಿಟ್ಟು ಟೈಮ್ ಬಿಡಲು ಹೆಂಗ್ ಅಳ್ಳಾಡ್ತೈತೆ, ಗಾಳಿ ಬರ್ತೈತೆ. ಗಾಳಿ ಬೆಳ್ಳಿ ಅಮ್ಮ ಬಂದಿತ್ತು, ಹೋಯ್ತು. ನಡೀರಿ 3 ಕಿಲೋಮೀಟರ್ ಅಷ್ಟೇ ಹೋಗ್ಬರೋಣ. ಅದೇ ರೈಟ್. ಬೇಡ ಸುಮ್ಮನೆ ಇರಪ್ಪ. ಏನು 3 ಕಿಲೋಮೀಟ್ರು ಗುಡ್ಡ? ಹಾಂ, ಗುಡ್ಡದೊಳಗ? ಹಾಂ ಸರಿ ಆಯಿತು. ಏನು ಯಪ್ಪ ದೇವ್ರೆ, ಇಂಥ ಗೈಸ್ ನೋಡಿ. ನೀವು ಇಲ್ಲೊಂದು ಅಬ್ಸರ್ವ್ ಮಾಡ್ಬೋದು, ತಲೆಗೆ ಹೂವು, ಹಣೆಗೆ ಕುಂಕುಮ ಎಲ್ಲ ಇಟ್ಟಿದ್ದೀವಿ. ಬಿಕಾಸ್ ಹೋಗ್ತಿರೋದು ನೈಟು, ಭಯ ಇರುತ್ತೆ, ಏನೂ ಆಗಬಾರ್ದು ಅಂತ ಅಂದ್ಬಿಟ್ಟು ದೇವ್ರ ಹತ್ರ ಪ್ರಾರ್ಥನೆ ಮಾಡಿ. ಇದಕ್ಕೂ ಮುಂಚೆ ಟೆಂಪಲ್ ಹೋಗಿದ್ವಿ. ಸೊ ಹಣೆ ಕುಂಕುಮ ಇಟ್ಟು, ತಲೆಗೆ ಹೂವು ಎಲ್ಲ ಇಟ್ಕೊಂಡು ಹೋಗ್ತಾ ಇದ್ದೀವಿ. ನಾನಿಲ್ಲಿ ಹೇಳ್ತಿದ್ದೀನಿ ಏನಿಲ್ಲ ಅಂಥದ್ದಂತ, ಬಟ್ ಟು ಬಿ ಫ್ರ್ಯಾಂಕ್ ಹೇಳ್ತೀನಿ, ಮನಸ್ಸಲ್ಲಿ ಒಂದು ಕಡೆ ಭಯ ಇದ್ದೇ ಇತ್ತು ಗಾಯ್ಸ್. ಆ್ಯಂಡ್ ನೀವು ಯೋಚನೆ ಮಾಡ್ತಿರ್ಬೋದು, ಈ ದೆವ್ವಭೂತ ಎಲ್ಲ ನಿಜನಾ ಅಂತ. ಯಾರ್ಯಾರು ನಂಬ್ತೀರಾ ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ದೆವ್ವಭೂತ ಇದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು. ನಾವು ನಂಬ್ತೀವಿ, ದೇವ್ರನ್ನ ನಂಬಾದ್ಮೇಲೆ ದೆವ್ವ ಅನ್ನೋದು ಇದ್ದೇ ಇರುತ್ತೆ. ಸೊ ಇಲ್ಲಿಂದ ಸ್ವಲ್ಪ ಭಯ ಶುರು ಆಯಿತು, ಯಾಕಂದರೆ ಆ ಕಡೆ ಈ ಕಡೆ ಎಲ್ಲ ಫುಲ್ಲು ಕತ್ಲೆ, ಯಾವ ಮನೆಯೂ ಇರಲಿಲ್ಲ, ಏನೂ ಇರಲಿಲ್ಲ, ಒಂಥರ ಕಾಡು ಥರ ಇತ್ತು. ಆ ಕಡೆ ಈ ಕಡೆ ನೋಡೋದಕ್ಕೂ ಭಯ ಆಗ್ತಿತ್ತು. ಇಫ್ ಇನ್ ಕೇಸ್ ಏನಾದರೂ ಕಣ್ಣಿಗೆ ಕಾಣಿಸ್ಬಿಟ್ರೆ ಇನ್ನು ಫುಲ್ಲು ಭಯ ಆಗೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನಂತೂ ಆ ಕಡೆ ಈ ಕಡೆ ನೋಡ್ತಾನೆ ಇರಲಿಲ್ಲ, ಸುಮ್ಮನೆ ರೋಡ್ ನೋಡ್ಕೊಂಡು ಹೋಗ್ತಿದ್ದೆ. ಬಟ್ ನಮ್ಮ ಅಕ್ಕ ನಮ್ಮಣ್ಣ ಆ ಕಡೆ ಈ ಕಡೆ ನೋಡ್ತಿದ್ರು. ಆ್ಯಕ್ಚುಲಿ ನಮ್ಮ ಅಕ್ಕ ಸಿಕ್ಕಾಪಟ್ಟೆ ಭಯ ಪಡೋಳು, ಅವಳೇನೆ ಆ ಕಡೆ ಈ ಕಡೆ ನೋಡ್ತಿದ್ಲು. ಆ ಕಡೆ ಈ ಕಡೆ ನೋಡಿ ಎಲ್ಲೋ ಒಂದು ಕಡೆ ಅವಳಿಗೂ ಭಯ ಆಗಿದೆ. ಎಲ್ಲಿ ಅಂತ ನೀವೇ ನೋಡಿ.
ಕೇಳ್ತಿದ್ದೆ ನಿಮಗೆ ಭಯ ಆಗ್ತಿದೆಯಾ ಅಂತ ಅಂದ್ಬಿಟ್ಟು, ಅದಕ್ಕೆ ಸ್ವಲ್ಪ ಭಯ ಆಗ್ತಿದೆ ಅಂತಿದ್ಲು. ಆದರೆ ನಾನು ಭಯ ಆಗ್ತಿಲ್ಲ ಅಂತ ಹೇಳ್ತಿದ್ದೆ, ಮೇಲೆ ಮಾತ್ರ ಹಂಗೆ ಹೇಳ್ತಿದ್ದೆ. ನಿಜವಾಗ್ಲೂ ಹೇಳ್ತೀನಿ, ನನಗೂ ಸಹ ಭಯ ಆಗ್ತಿತ್ತು. ಯಾಕೆ ಸ್ವಲ್ಪ ನಾನು ಭಯ ಪಡ್ತಿರ್ಲಿಲ್ಲ ಅಂತಂದರೆ, ಮುಂದೆ ಅಣ್ಣ ಇದ್ದ, ಹಿಂದೆಗಡೆ ಅಕ್ಕ ಇದ್ಲು, ಸೊ ನಾನು ಮಧ್ಯದಲ್ಲಿ ಕೂತಿದ್ದೆ. ಆ ಥರ ಏನೂ ಭಯ ಇರ್ತಿಲ್ಲ. ಇಫ್ ಇನ್ ಕೇಸ್ ಏನಾದರೂ ಭಯ ಫೀಲ್ ಆಗೋಗ್ಬಿಟ್ರೆ ಹಂಗೆ ಕಣ್ಣು ಮುಚ್ಕೊಬಿಡ್ತಿದ್ದೆ. ಭಯ ಇಲ್ಲ, ಭಯ ಇಲ್ಲ. ಅಲ್ಲಿ ಆ ಮನೆ ಹತ್ರ ನೋಡ್ದ, ಲಾಸ್ಟಿಗೆ ಒಂದು ಮನೆ ಸಿಕ್ತು ಗೊತ್ತಾ? ಸೊ ಇಲ್ಲಿಗೆ ನಮ್ಮ ನೈಟ್ ರೈಡ್ ಮುಗೀತು. ಅವರಿಗೆ ಏನು ಕಣ್ಣಿಗೆ ಕಾಣಿಸ್ತು ಅಂತ ಅಂದ್ಬಿಟ್ಟು ಅವರೇ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಯಾಕೆ ಅಂತಂದರೆ ನಾನು ಅಲ್ಲೇ ಕೇಳಿದೆ ಏನಾಯಿತು ಅಂತ ಅಂದ್ಬಿಟ್ಟು. ಅಲ್ಲಿ ಗಾಡಿ ಫಾಸ್ಟ್ ಮಾಡ್ದೆ ಒಂದು ಮೂಮೆಂಟಲ್ಲಿ. ನಾನು ಅಲ್ಲೇ ಕೇಳಿದೆ ಏನಾಯಿತು ದೀಪು ಅಂತ ಅಂದ್ಬಿಟ್ಟು. ಅಲ್ಲೇನೂ ಮಾತಾಡಲಿಲ್ಲ, ಬಿಕಾಸ್ ನಾನು ಎದುರುಕೋತೀನಿ ಅಂತ ಅಂದ್ಬಿಟ್ಟು. ಏನಾಯಿತು ಅಂತ ಅವ್ರು ಇವಾಗ ಹೇಳ್ತಾರೆ, ನೀವೇ ಕೇಳಿ. ಗಾಡಿ ಮೇಲಾಣೆ ಏನು ಕಂಪೋಗಿ ಹೆಂಗ್ ನಿಂತಿದ್ ಗೊತ್ತಾ? ನಿನಗೆ ತಾಕತ್ತಿದ್ರು ಒಬ್ಬ ಇಲ್ಲೆಲ್ಲ ಬಂಡ ಮಾತು ಬೇಡ, ಹೋಗಿ ನೋಡ್ಕೊಂಬ. ಮನೆ ನಿಲ್ಸಿದ್ರು ಅದಕ್ಕಾದ್ರೂ ಕಾಂಪೌಂಡ್ ಹಿಂದೆ ಬೈಕ್ ಮುಂದೆ ಏನಿತ್ತು ಏನೋ ವಿಜುವಲೈಸ್ ಆಯ್ತು ಅದಕ್ಕೆ ನಮಗೆ. ಸರಿ ಆಯ್ತು ತಡಿ. ಹೋಗಕ್ ನೋಡ್ಕೊಂಬರ್ರಿ ಅಷ್ಟಿದ್ರೆ. ದೇವಸ್ಥಾನ ಕೇಳಿಸ್ಕೊಂಡ್ರಿ ಅಲ್ವಾ ಗೈಸ್? ನಿಮಗೆ ಯಾವತ್ತಾದರೂ ಈ ಥರ ಫೀಲ್ ಆಗಿದೆಯಾ? ಈ ಥರ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ದೆವ್ವ ಭೂತ ಇದೆಲ್ಲ ನಿಜನಾ? ನಿಮಗಾಗ ಅನಿಸುತ್ತಾ? ನಿಮಗೆ ಅನಿಸಿರೋದನ್ನ ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ, ಏನು ಅನಿಸಿದೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿಗೆ ನಮ್ಮ ನೈಟ್ ರೈಡ್ ಎಲ್ಲ ಮುಗಿದು ಟೌನ್ ಲಿಮಿಟಿಗೆ ಬಂದ್ವಿ. ಇಲ್ಲಿಂದ ಸ್ವಲ್ಪ ಕಾಮಿಡಿ ಥರ ಇರುತ್ತೆ. ನನಗೆ ಏನೇ ಭಯ ಆಗಿರೋ ಕೂಡ ಅವ್ರ ಮುಂದೆ ಭಯ ಆಗಿಲ್ಲ ಅನ್ನೋ ಥರ ಪೋಟ್ರೆ ಮಾಡ್ತಿದ್ದೆ, ಬಿಕಾಸ್ ಆಡ್ಕೋತಾರೆ ಅಂತ ಅಷ್ಟೇ. ಬಟ್ ಟು ಬಿ ಫ್ರ್ಯಾಂಕ್ ಹೇಳ್ತೀನಿ, ನಿಜವಾಗ್ಲೂ ಭಯ ಆಯಿತು ಗೈಸ್. ಓಡೋಯ್ತು ಸ್ಲಾತು. ನೋಡಿದ್ರೆ ನನ್ ದೆವ್ವ ಇರುತ್ತೆ. ಏ ಗುರು, ಕರಡಿ ಆ ಜಾಗದ ಬಗ್ಗೆ ನೋಡು, ಮಾತಾಡೋದಲ್ಲ ಆಯ್ತಾ? ಸೇಫ್ ಆಗಿ ಬಂದಿದೀವ ನಮ್ಮ ಪುಣ್ಯ ಅನ್ಕೋ. ಸೊ ನನಗೇನು ಭಯ ಆಗಿಲ್ಲ, ಇವ್ರಿಗೇನೋ ಭಯ ಆಯ್ತಂತೆ. ಇವನಿಗೂ ಭಯ ಆಯ್ತದ. ಏನಿತ್ತಪ್ಪ ಅಂತದ್ ಆಮೇಲೆ ಇವ್ರಿಬ್ರು ಕಾಮಿಡಿ ಇಲ್ಲಿಂದ ಚೆನ್ನಾಗಿದೆ. ನಮ್ಮ ಅಣ್ಣ ಬೈತಿದ್ದ ನನ್ನ ತಮ್ಮಂಗೆ, ಸುಮ್ಮನೆ ಕುತ್ಕೊಳ್ಳೋ ನೀನು ಭಯ ಪಟ್ಟೆ ಅದು ಇದು ಅಂತ ಅಂದ್ಬಿಟ್ಟು. ನನಗೆ ಇನ್ನೇನಕ್ಕೂ ನಮ್ಗೆ ಇಲ್ಲ, ಚಿರತೆ ಕಾಣಿಸಿದ್ರೆ ಓಕೆ ಅಪ್ಪ, ಚಿರತೆ ಸರಿ ಗುರು, ಅದನ್ನ ಪ್ರೂವ್ ಮಾಡ್ಬೇಕಾ? ನಿನಗೆ ತಾಕತ್ತೈತಾ? ಏನು ಏನು ಆಮೇಲೆ ಇನ್ನೊಂದು ಇಂಥವಳನ್ನ ಒಬ್ಳನ್ನ ಕರ್ಕೊಂಡ್ ಬಂದ್ಬಿಟ್ರೆ ಎಕ್ಕೊಟ್ಟ ಹೋಗ್ಬಿಡುತ್ತೆ. ಅಲ್ಲ ಈಗ ಕರಡಿ ಆಯ್ತಾ ಇದ್ರು, ಸರಿ ಆಯ್ತು ವಾಪಸ್ ನೋಡೋಣ ನಡೀರಿ ಅಂತ ಇದ್ರು, ಲೋಫರ್ ಅದು ಇದು ಅಂತ ಬೈದಾಗ್ಬಿಡ್ತಾವಳೆ. ಏನೋ ನಾನಿಂದ ಕುತ್ಕೊಂಡು ನಾನು ಮಧ್ಯದಲ್ಲಿ ನಾನು ಮಧ್ಯದಲ್ಲಿ ಸೊ
ಅಯ್ಯಪ್ಪ ಗಾಡಿ ಚೇಂಜ್ ಮಾಡಿದ್ವಿ. ಈಗ So, ನೋಡುವ. ಆಗಿಲ್ಲ ಅಂದ್ರೆ ಹಾ? ದಾರಿ ಮೇಲೆ ಹೋಗ್ತಾರೆ. ಈಗ ಆಗಿಲ್ಲ ಏನ್ video ಆಗಿಲ್ಲ ಅಂದ್ರೆ? ಹಾ. ಸ್ಟಾರ್ಟಿಂಗು ನನ್ಗೆ ಗೊತ್ತಿಲ್ಲ ವಿಡಿಯೋ ಆಗೈತೋ ಇಲ್ವೋ ಗೊತ್ತಿಲ್ಲ, ಒಟ್ಟು ಮಾಡಿದೀನಿ ಒಟ್ಟು ಒಂದ್ಸರಿ ನೋಡು ಒಂದ್ಸಲ. ಅಬ್ಸರ್ವ್ ಮಾಡಿ. ಆಮೇಲೆ ನೀನ್ ಏನೋ ನೀನು ಹುಡುಗ ಏನೇನು ಹುಡುಗಾಗಿ ಎದುರುಕತಾನೆ ಅಲ್ಲ ನೋಡಿ ಗೈಸ್, ಬೇಕು ಅಂತಾನೆ ಬಿಟ್ಟೋಗಿದ್ದವರು, ಬರ್ಲಿ ಇವರು ಅಂತ ಅಂದ್ಬಿಟ್ಟು ಬೇಕು ಅಂತಾನೆ ಬಿಟ್ಟೋಗಿದ್ದು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಏನ್ ಭಯ ಇಲ್ಲ. ನಾಯಿ ಬಂದಿದ್ಯಾ? ನಡಿಯೋ. ನಾಳೆ ಬಂದಿದ್ಯಾ? ಇವತ್ತೇ ಹೋಗೋ, ನಾನೇ ನಿನ್ನ ಕರೆದಿದ್ರೆ ಬರೆಯೋ ಮಚ್ಚಿ ಗೋಸ್ಟ್ ಟಿಪ್ ತುಂಬ ಮಾಡಿ ನಾನು ಯಾರು ಇಲ್ಲ ನಮಗೇನಿಲ್ಲ ಇವರಿಗೆ ದೆವ್ವ ಕಾಣಿಸ್ತಾರೆ. ದೆವ್ವ ಕಾಣಿಸ್ತಂತೆ, ದೆವ್ವ. ಸೊ ಇಲ್ಲಿಂದ ಅವರು ನಮ್ಮನ್ನು ಬಿಟ್ಟೋಗ್ತಿದ್ದಾರೆ ಫಾಸ್ಟಾಗಿ, ಬಿಕಾಸ್ ನಾವು ಸಿಕ್ಕಾಬಟ್ಟೆ ಆಡ್ಕೊಬಿಟ್ವಿ ಅವ್ರನ್ನ. ಸೊ ಇಲ್ಲಿಂದ ಬಿಟ್ಟೋಗ್ತಿದ್ದಾರೆ, ಬರಲಿ ಇವರು ಅಂತ ಅಂದ್ಬಿಟ್ಟು. ಸ್ವಲ್ಪ ಗಾಡಿ ಜೋರಾಗಿ ಓಡಿಸ್ತಿದ್ದ ನನ್ನ ತಮ್ಮ, ಅದಕ್ಕೆ ನನಗೆ ಅವಾಗ ಭಯ ಆಗಿ ನಿಧಾನಕ್ಕೆ ಹೋಗು, ನಾನಿದ್ದೀನಿ ನಿಧಾನಕ್ಕೆ ಹೋಗು ಅಂತ ಹಿಂಗೆ ಕಾಮಿಡಿ ಮಾಡ್ಕೊಂಡು ಹೋಗ್ತಾ ಇದ್ವಿ. ಚೆನ್ನಾಗಿತ್ತು ಗೈಸ್, ತುಂಬಾ ಚೆನ್ನಾಗಿತ್ತು. ಎಕ್ಸ್ಪೀರಿಯನ್ಸ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಚೆನ್ನಾಗಿರುತ್ತೆ. ನಿಮ್ಮ ರಿಲೇಷನಲ್ಲಿ ಯಾರಾದರೂ ಈ ಥರ ಕಸಿನ್ಸ್ ಎಲ್ಲ ಸೇರಿಕೊಂಡು ಒಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿ, ನೈಟೆಲ್ಲ ಹೋಗಿ ಎಂಜಾಯ್ ಮಾಡಿ, ಚೆನ್ನಾಗಿರುತ್ತೆ. ಟೌನ್ ಬಿಟ್ಟಿದ ತಕ್ಷಣ ಮತ್ತೆ ಕತ್ಲೆ ಥರ ಫೀಲ್ ಆಯಿತು. ಆ ಕಡೆ ಈ ಕಡೆ ಏನೂ ಇಲ್ಲ ಅನ್ನೋ ಥರ ಫೀಲ್ ಆಯಿತು. ಇಲ್ಲಿ ಏನಂತಂದರೆ ನಾನು ನನ್ನಿಬ್ಬರು ತಮ್ಮಂದಿರು ಒಂದು ಗಾಡೀಲಿ ಬರ್ತಾ ಇದ್ವಿ. ಸೊ ನನ್ನ ಅಕ್ಕ ಮತ್ತು ನನ್ನನ್ನು ಇಬ್ಬರು ಮುಂದೆಗಡೆ ಹೋಗ್ಬಿಟ್ರು ಒಂದು ಗಾಡಿಯಲ್ಲಿ, ಬರಲಿ ಅವರು ಅಂತ ಅಂದ್ಬಿಟ್ಟು. ಬೇಕು ಅಂತಲೇ ಹೋದ್ರು, ಎಲ್ಲಾದರೂ ನಿಂತ್ಕೊಂಡು ಎದುರಿಸೋಣ ಅಂತ ಅಂದ್ಬಿಟ್ಟು. ಅದೇ ಥರ ಮಾಡಿದ್ರು ಕೂಡ ಅಲ್ಲೆಲ್ಲೋ ಒಂದು ಕಡೆ ನಿಂತ್ಕೊಂಡು ಎದುರಿಸಿದ್ರು. ಅದನ್ನು ಕೇಳಿಸ್ಕೊಂಡು ನನ್ನ ತಮ್ಮ ಹೇಗೆ ಎದುರುಕೊತಾನೆ ಅಂತ ನೀವೇ ನೋಡಿ. ಏನೇನೋ ಇದಾವೆ ಅಂತ ಹೇಳ್ತಿದ್ರು. ಸುಮ್ಮನೆ ಹೋದ್ವಿ. ಅಲ್ಲಿ ಯಾರೋ ನಮ್ಮ ಅಣ್ಣಂಗೆ ಮತ್ತೆ ಇನ್ನೊಬ್ಳು ದೊಡ್ಡ ಕುಂಗೆ ಕಾಣಿಸ್ತಂತೆ. ಅವ್ರಿಬ್ರು ಕಣ್ಣಿಗೆ ಕಾಣಿಸೈತೆ, ನಮಗೆ ಕಾಣಿಸಿಲ್ಲ. ಅಲ್ಲಿಂದ ಕುಡಿದು ಅವ್ನು ನೋಡ್ಕೊಂಬಂದು ದೆವ್ವ ಐತೆ ಅಂತ ಹೇಳ್ತಿದ್ರು ಮಚ್ಚಿ. ಆ ಥರ ಎಲ್ಲ ಸುಳ್ಳು ಕಣ. ಯಾರು ಅಯ್ಯೋ ಬಾಯಿ ಬಂದು ಕಡಲ್ಲ ಮಚ್ಚಿ. ಸೊ ಇಲ್ಲಿಂದ ಹೊರಟು ಆದಮೇಲೆ ಮತ್ತೆ ನಾವು ಗಾಡಿ ಸ್ಟಾಪ್ ಮಾಡಿದ್ದು ಅಲ್ಲೊಂದು ಟೋಲ್ ಇದೆ, KB ಕ್ರಾಸ್ ಹತ್ರ. ಆ ಟೋಲ್ ಹತ್ರ ಗಾಡಿ ನಿಲ್ಲಿಸಿದ್ವಿ. ಅಲ್ಲಿಂದ ಏನಾಗುತ್ತೆ ಅಂತ ನೀವೇ ನೋಡಿ. ಹಾಂ, ಪೆಟ್ಟಿ ಅಂಗಡಿ. ದೀಪಣ್ಣ ಹೆಂಗಿತ್ತು ದೇವ? ನಾಯಿ ಚೆನ್ನಾಗಿತ್ತು. ನಾಯಿ, ಕಾಡು ಪಾಪ, ನರಿ, ಫಾಕ್ಸ್, ಇವಳು ಏನೋ ವಿಜುವಲೈಸೇಷನ್ ಅಂತ ಏನೋ ಅನ್ಲಪ್ಪ. ಹೌದು, ನಮಗೆ ಕಾಣಿಸ್ತು. ನಮ್ಮಂತ ಧೈರ್ಯವಂತ ಮಾತ್ರ ಅವೆಲ್ಲ ಕಾಣಿಸೋದು. ವಿಜುವಲೈಸೇಷನ್. ಇವಳು ಹಾಕ ತಾಳುಕೆ ಇವನೊಬ್ಬ ಕುಳಿತಾನೆ. ಟೋಲ್ ಹತ್ರ ಬಂದ್ವಿ. ಹೀಗೆ ಒಂದು ವಾಕ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ನನ್ನ ತಮ್ಮ ಓಡಾಡ್ಕೊಂಡು ಮಾತಾಡ್ಕೊಂಡು ಹೋಗ್ತಿದ್ವಿ. ಅದೇ ಧೈರ್ಯ ಮಾಡಬೇಕಷ್ಟೇ, ಧೈರ್ಯ ಮಾಡಿದ್ರೆ ಎಲ್ಲ ಆಗತ್ತೆ ಅಂತ ಅಂದ್ಬಿಟ್ಟು. ನನಗೆ ನನ್ನ ತಮ್ಮಗೆ ಮತ್ತು ಇನ್ನೊಂದು ತಮ್ಮಗೆ ಎಕ್ಸ್ಪೀರಿಯೆನ್ಸ್ ಆಗಲಿಲ್ಲ.
ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಇನ್ ದ ಸೆನ್ಸ್ ದೆವ್ವ ಅನ್ನೋ ಫೀಲ್ ನಮಗೆ ಬರಲಿಲ್ಲ, ಬಟ್ ಭಯ ಆಯಿತು. ಆದರೆ ಅಕ್ಕಗೂ ಅಣ್ಣಗೂ ಆ ಫೀಲ್ ಆಗಿದೆ, ಭಯನೂ ಪಟ್ಟಿದ್ದಾರೆ. ಅವ್ರು ಹೇಳಾದ್ಮೇಲೆ ನನಗೂ ಸ್ವಲ್ಪ ಭಯ ಆಯಿತು. ಅದನ್ನೇ ಹೇಳ್ಕೊಂಡು ಹೋಗ್ತಾ ಇದ್ದೆ ನನ್ನ ತಮ್ಮಗೆ. ಏನು ಗೊತ್ತಾ, ದೀಪಗೆ ಯಾರೋ ಒಬ್ರು ಕಾಲ್ ಮಾಡಿದ್ರು, ಅದು ಮನೋಣ್ಣ ಅಂತ ಏನೋ. ಸೊ ನಾನಿಲ್ಲಿ ನನ್ನ ತಮ್ಮಂಗೆ ಹೇಳ್ಕೊಂಡು ಹೋಗ್ತಿದ್ದೆ. ನಮ್ಮ ಅಣ್ಣಗೆ ಅವ್ರ ಫ್ರೆಂಡ್ ಕಾಲ್ ಮಾಡಿಬಿಟ್ಟು ಹುಷಾರಾಗಿ ಹೋಗಿ, ಆ ರೋಡ್ ಸರಿ ಇಲ್ಲ ಅಂತ ಎಲ್ಲ ಹೇಳ್ತಾ ಇದ್ರು ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಏನು ಅನಿಸುತ್ತೆ ಗೈಸ್? ದೆವ್ವ ಇದೆ ಅನಿಸುತ್ತೋ ಇಲ್ಲ ಅನಿಸುತ್ತೋ, ಅದು ನಿಜನೋ ಸುಳ್ಳೋ, ನಿಮಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ನಮಗೆ ತಿಳಿಸಿ. ನಮಗೆ ಆ ಥರ ಫೀಲ್ ಆಯಿತು ಇಲ್ಲ ಅನ್ನೋದನ್ನು ನೀವೇ ನೋಡಿದ್ರಿ ಅಲ್ವಾ. ಕಾಫಿನ ಟೀ ಹೇಳೋದಲ್ವಾ, ಟೀ ನಿದ್ದೆ ಬರಲ್ಲ, ನಾನೇ ಹೇಳ್ತಾ ಇದ್ದೀನಿ. ಏನು ಕುಡಿತಿದ್ಯಾ ಮತ್ತೆ? ಅದ್ ಚಳಿಗೆ ನಿಜ, ಅದ್ ಚಳಿಗೆ ತಡಿಯೋ. ಎಲ್ಲಿ? ನಾನು ಅದನ್ನೇ ಹೇಳಿದ್ದು. ಏನ್ ಶೆಟ್. ಆಮೇಲೆ ಇನ್ನೊಂದೇನ್ ಗೊತ್ತಾ, ಅಲ್ಲ ಇನ್ನೊಂದೇನ್ ಗೊತ್ತಾ, ಇವಳಂತವಳ ಜೊತೆಲಿ ಬಂದ್ರೆ ಏನೂ ಆಗಲ್ಲ, ಏನಕ್ಕೂ ಬಿಡಲ್ಲ ಅವಳು. ಇನ್ನೇನು ಬಿಡ್ತೀಯ ನೀನು? ಹಲೋ ಭಯ ಅಲ್ಲಿ ಎಲ್ಲ ತರ ಸೇಫ್ಟಿ ಎಲ್ಲ ತರ. ಏನು ಯಾಕೋ ಕೈಯೆಲ್ಲ ಫುಲ್ ಶೇಕ್ ಆಗ್ತೈತೆ. ಭಯ ಭಯ ಭಯಕ್ಕಲ್ಲ, ಚಳಿಗೆ. ಮೆಟ್ರೋ ತಾಳೋ ಇವರು ನಾನು ಅಲ್ಲಿಗೆ ಇಡ್ಲ ತಟ್ಟೆ. ಇದು ಕಾಫಿ. ನನ್ನದ್ರಲ್ಲಿ ಕೆಲಸ ತೂತು ಅಂತ ಹೋಗ್ತಿದ್ದೆ, ಕೈ ಸುಟ್ಕೊಬಿಟ್ಟೆ. ತೂತು ಅಂತ ಹೋಗ್ತಿದ್ದೆ ಅದಕ್ಕೆ. ಚಳಿಗೆ ಇಟ್ಕೊಳಕ್ ಆಯ್ತಾ ಇಲ್ಲ. ಅಯ್ಯೋ ಅಯ್ಯೋ ದೇವಡ. ಕಾಫಿ ಕೊಚ್ಚ ಚಾಕ್ಲೇಟ್ ಕಾಫಿಯಿಂದನೇ ಮಾಡೋದು, ಇವತ್ತು ಗೊತ್ತಾಯ್ತು. ಬೇರೆ ಕಡೆ ಈ ತರ ಟೇಸ್ಟ್ ಸಿಗಲ್ಲ ಕಾಫಿ. ಕಾಫಿಗೆ ಏನೇನು ಹಾಕ್ತಾರೆ ಕೇಳು. ಸದ್ಯ ಕಣಪ್ಪ ಬಂದ್ಬಿಟ್ಟು ನನ್ಗೂ ಅಷ್ಟೇ ಏನು ಯಾವಾಗ ಭಯ ಆಗ್ಲಿಲ್ಲ ದೀಪಣ್ಣ. ಅದೇನಪ್ಪ ಆನಂದ, ನಿಜವಾಗ್ಲೂ ನಂಗೇನು ಭಯ ಆಗ್ಲಿಲ್ಲ. ಸುಮ್ನೆ ಎಂಟರ್ಟೈನ್ಮೆಂಟ್. ಯಾರು ಬೇಡ ನನ್ ಜೊತೆ ಇವನ್ ಬಂದಿದ್ರೆ ನಾನು ಹೋಗ್ತಿದ್ದೆ. ಇವನ್ನ ಕರ್ಕೊಂಡು ಹೋಗು. ಸರಿ, ಇವನ್ನೇ ಕರ್ಕೊಂಡು ಹೋಗು. ಏನು ಇವನ್ನೇ ಕರ್ಕೊಂಡು ನಾಯಿ ಬಂದಿದ್ದಕ್ಕೆ ನಡಿ ನಡಿ ನಡಿ. ಇನ್ನೊಂದೇನ್ ಗೊತ್ತಾ, ಎದ್ರುಕೊಳ್ಳಲ್ಲ ಇದು ಆಯ್ತರ ಅಲ್ಲ. ನಾವು ಇಬ್ರು ಮಾತಾಡ್ಕೊಂಡೇ ಬರ್ತೀವಿ ನೋಡು. ಇವಾಗ ಹಿಂದೆಗಡೆಯಿಂದ ಗಾಡಿಲಿ ಬರ್ತಾರೆ ಎದುರಿಸ್ತಾರೆ, ಎಲ್ಲಾರ ನಿನ್ಕೊಂಡ್ ಎದುರಿಸ್ತಾರೆ. ನಾನ್ ಫೋನಾಗ ಏನೋ ಮಾತಾಡ್ತಿದ್ದೀನಿ, ನಾವೆಲ್ಲ ಫುಲ್ ರೆಡಿ ಆಗಿದೆ, ಬಂದೆ ನಾನು ಎದ್ರುಕೊಂಡಿದ್ದೆ ನಿಜವಾಗ್ಲೂ. ಇದು ಅಷ್ಟೆಲ್ಲ ಮಾತಾಡಿದ್ವಿ ನೋಡು, ಬಂದ್ ಎದುರಿಸ್ತಾರೆ ಅಂತ. ಇದು ಒಂದ್ ಆಂದಿ ತಕ್ಷಣ ಅಯ್ಯಪ್ಪ ಅಂತ ನಾನೇನೋ ಫೋನಲ್ಲಿ ಏನೋ ಮಾತಾಡ್ತಿದ್ದೆ ತಾನೆ. ಸೌಂಡ್ ಕೇಳಿಸ್ತು, ನಾನು ಸ್ಲೋ ಮಾಡಿದೆ. ನಿಂಗೆ ನಮಗ್ ಗೊತ್ತಾಯ್ತು ನೀವು ಅಲ್ಲೆಲ್ಲಾದ್ರೂ ಇರ್ತೀರಾ ಕಂತ್ರಿಗಳು ಅಂತ. ಫುಲ್ ಗಾಡಿ ಹೊತ್ಕೊಂಡು ಚೆನ್ನಾಗಿರೋದು. ಆಮೇಲೆ ನಮ್ದಾರು ನಾನ್ ಯೋ ಬತ್ತಾ ಇದೀವಿ ಪಕ್ಕದಲ್ಲಿ, ನೆರಳು ಪಾಸ್ ಆಯ್ತು. ನೆರಳಿಗೆ ನೀನು ಭಯ ಪಟ್ಟಿದ್ಯಾ ಅಂತ. ಅಂದ್ರೆ ಸಡನ್ ಅಂತ ಹಿಂಗ್ ಕಪ್ಪುಗೆ ನಮಗೂ ಸಡನ್ ಆಗಿ ಕಪ್ಪುಗೆ ಎಲ್ಲಿ ಕೇಳಿಸ್ಕ, ಇಲ್ಲಿ ಬತ್ತೈತೆ ಯಪ್ಪ ಅಂತೆ. something is there in that home. ನಮಗೆ ಕನ್ನಡದಲ್ಲಿ I saw and I felt. ಈಗ್ಲೂ ಇದೆಯಾ ಅಲ್ಲಿ? ಈಗ್ಲೂ ಇದೆಯಾ? ಹೋಗೋ ಈಗಲೂ ಇದೆ.
ಕರೆಕ್ಟ್ ಆಗಿ ಹೋಗ್ಬಿಟ್ಟು ಈ ಟೋಲ್ನ ಹಿಂಗ್ ಸುತ್ಕೊಂಡು ಬರ್ಬೇಕು. ಇಲ್ಲಿ ಏನೈತೆ ಇವಾಗ ನಾನು ಇವಳು ಒಂದ್ ಗಾಡಿಗೆ ಹೋಗ್ತೀವಿ. ಇವನ್ ಜೊತೆ ಹೋಗ್ ಬಂದ್ಬಿಡ್ತೀನಿ ಇವನ್ ಜೊತೆ ಮನೆ ಹೋಗೋದ ಬೆಳಗಿನ ಜಾವಕ್ಕೆ. ಸಾಕಾಗಿದ್ದೆ ಇಷ್ಟ ತಕ್ಕ ಮಾಡಿದ್ದ ಏನ್ ಕೋಟೆ ಎಲ್ಲೈತೆ ಅದೇ ಅಲ್ಲಿ ಇನ್ನೇ ಅಲ್ಲಿ ಹತ್ರಕ್ಕಾಗುತ್ತೆ ಕಣ ಇವ್ರಿಗೆ. ಎಲ್ಲೈತೆ ಏ ಅಪ್ಪ ಅಲ್ಲಿ ಅಲ್ಲ ಬೆಳಗ್ಗೆ ಹೊತ್ತೆ ಒಂದ್ ನಾಯಿಗಳು ಬರಲ್ಲ ಅಲ್ಲಿ. ಎಲ್ಲಿ ಕೋಟೆ ಗುಡ್ಡ? ಕೋಟೆಲ್ಲಿ ಕೋಟೆ ಹತ್ರ ಎಮನ್ ಕೋಟೆ. ಹಾ ಅಲ್ಲೇ ತಾನೇ ಬಂದಿದ್ದು ನಾವ್ ಬಂದಿದ್ ರೋಡಲ್ಲೇನೆ ಒಳಿಕ್ ಹೋಗ್ಬೇಕು. ಸರಿ ಆಗಿ ಲೇ ಅಲ್ಲಿ ದೇವಸ್ಥಾನ ಬಂತಲ್ಲ ಅಲ್ಲಿಂದ ಒಳಿಕ್ ಹೋಗ್ಬೇಕು. ಲೇ ಇಲ್ಲಿ ನಾನು ಪ್ರಜ್ಜು ಎಲ್ಲ ಬಂದಾಗೆಲ್ಲ ಹೋಗ್ತೀವಿ ಅಲ್ಲಿಗೆ. ಅಲ್ಲಾಸು ಹೋಗ್ಬೋದು. ಇದು ಟ್ಯಾಕ್ಟರಿಂದ ಬಿಟ್ಟು ಒಂಚೂರು ಮುಂದೆ ಬಂದಾಗ ಒಂದ್ ಲೆಫ್ಟಿಗೆ ಒಂದ್ ರೋಡ್ ಹೋಗುತ್ತಲ್ಲ, ಇದು ಹೋಗ್ತಿದೆ, ಕ್ಲೋಸ್ ಆಗ್ತಿದೆ. ಲೇ ಕೋಟೆಗಿನ್ನ ಹಿಂದೆ ಒಂಚೂರು ಅವ್ನ್ ಪ್ರಜ್ಜು ಕರ್ಕೊಂಡೋಗಿದ್ ಅಲ್ಲಾಸೆ. ಕೋಟೆ ಗುಡ್ಡಕ್ಕ ರೋಡೇ ಇಲ್ಲ. ಮೋಹನ್ ಮಾಮರ್ ಮನೆ ಚಾನಲ್ ಅಲ್ಲಾಸೆ ಹೋಗ್ಬೇಕು. ಅಲ್ಲಾಸ್ ಹೋದ್ರೆ ಕೊಡಿ ಇಲ್ಲಿ ಎಷ್ಟು ಗೊತ್ತಾ, ಆ ಟೋಲಿಂದ ಅಲ್ಲಿವರೆಗೂ ನೀನ್ ಎಲ್ಲಿ ಹಿಡಿತೀವಿ? 240407 ತಡಿ ಕ್ಯಾನ್ಸಲ್ ಮಾಡ್ಬೇಡ. ನಾನು ಹೇಳಿದೆ ಮೈನಿಂಗ್ ಹತ್ರ ಲಾಗಲ್ಲಿ ಬರೀ ಆ ರೋಡಲ್ಲಿ ಹೋಗಿದ್ರೆ ಸಾಕಾಗಲ್ಲ. ನಾವು ವಜ್ರ ನಾನು ಕಟ್ರ ಎಲ್ಲ ಮುಗಿಸ್ಕೊಂಡು ಇನ್ನೊಂದು ಸ್ವಲ್ಪ ದೂರ ಇತ್ತು ಮನೆ. ಆವಾಗ ಕ್ಯಾಂಪ್ ಫೈರ್ ಯಾಕೆ ಮಾಡಬಾರ್ದು ಅಂತ ಅನ್ನಿಸ್ತು ಸ್ವಲ್ಪ. ಸೊ ಇಲ್ಲಿ ಕ್ಯಾಂಪ್ ಫೈರ್ಗೆಲ್ಲ ರೆಡಿ ಮಾಡಿಕೊಂಡು ಕ್ಯಾಂಪ್ ಫೈರ್ ಮಾಡ್ತಾ ಇದ್ದೀವಿ. ಕ್ಯಾಂಪ್ ಫೈರ್ ಮಾಡ್ಕೊಂಡು ಮನೆಗೆ ಹೋಗ್ತೀವಿ. ಐ ಮೀನ್ ಮುಗಿಸ್ಕೊಂಡು ಕ್ಯಾಂಪ್ ಫೈರ್ನ ಮನೆಗೆ ಹೊಡ್ತೀವಿ. ನೈಟಿನಲ್ಲಿ ಒಂಟಿ ರೋಡಿನಲ್ಲಿ ನಿನ್ನ ಹೆಸರು ಕೂಗಿದೆ, ಸೌಂಡಿನಲ್ಲಿ ನೋವಿದೆ. ಆ ಕಡೆಯಿಂದ ಜೋರಾಗಿ ಎಗ್ರಿ ಬಂದ್ಬಿಟ್ರೆ ಹೆಂಗಿರುತ್ತೇವ? ಏನು ಇವಾಗ ಹಿಂದೆ ಕೂತ್ಕೋ ದೀಪಣ್ಣ, ಹಿಂದೆ ಕೂತ್ಕೊಳ್ಳೋ. ಹಾಗೆ ಅಕ್ಕಪಕ್ಕ ನೋಡ್ತಾ ಇರಿ. ನೀವಂತೆ ಏಯ್ ಕಾಲು ದೀಪಣ್ಣ ಹೊಗೆನೆ ಬತ್ತೈತೆ ಕಣೆ. ಹಿಂಗಿಂಗ್ ವಿಡಿಯೋ ವಿಡಿಯೋನ ಅದ್ರ ಒಳಗಡೆ ಚೇಳುಗಳಿದ್ದು ಅಲ್ಲಿ ಹೋಗಿ ಕೂತಿದೆಯಲ್ಲ ನೀನು. ಹುಷಾರು ನಿಮಗೆ. ಈ ಕಡೆಗೆ ಬರೋಣ ಜಲ್ದಿ. ತಡಿಯೋಣ, ನೇಮಿಗೆ ಸ್ಪಾಟ್ ಅಂತ ತಡಿ. ಈ ಕಡೆಗೆ ಬಾ ದೀಪಣ್ಣ. ಅಯ್ಯೋ ವಾವ್, ಕ್ಯಾಂಪ್ ಫೈರ್ ಅಂತ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಆ ವೆದರ್ಗೆ, ಚಳಿ ವೆದರ್ಗೆ ಕ್ಯಾಂಪ್ ಫೈರ್ ತುಂಬಾ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಸ್ವಲ್ಪ ಒಂದು ಅರ್ಧ ಗಂಟೆ ಅಂತೂ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲೇ. ಆಲ್ಮೋಸ್ಟ್ ಬೆಳಗಿನ ಜಾವ ಆಗೋಗಿತ್ತು. ಒಂದು 4 ಗಂಟೆ ಅನ್ಕೊಳ್ಳಿ, 3:30 ಇಂದ 4 ಗಂಟೆ ಟೈಮಲ್ಲಿ ಕ್ಯಾಂಪ್ ಫೈರ್ ಚೆನ್ನಾಗಿತ್ತು. ತುಂಬ ಎಂಜಾಯ್ ಮಾಡಿದ್ವಿ. ಫೋಟೋ ಎಲ್ಲ ತೆಗೆಸ್ಕೊಂಡು ಮನೆ ಕಡೆ ಹೊರಡೋಣ ಅಂತ ಅಂದ್ಬಿಟ್ಟು ಹಿಂಗೆ ಮಾತಾಡ್ಕೊಂಡು ಕೂತಿದ್ವಿ. ಮೊಬೈಲ್ ಹಿಂದೆ ಇಡಿ. ಹಿಡಿಯಲೇ OnePlus ಅಲ್ಲ ಇದು. ಈ ಚಿಕ್ಕ ಫೋನಲ್ಲಿ ಚೆನ್ನಾಗಿ ಬರ್ತೈತೆ, ದೊಡ್ಡ ಫೋನಲ್ಲಿ ಚೆನ್ನಾಗಿ ಬರ್ತೈತೆ. ಸೈಡಿಗೆ ಬರೋಣ, ಈ ಕಡೆಗೆ ತೆಗಿಯೋಣ ಇದನ್ನ. ನಾನು ಹೇಳ್ದೆ ಇನ್ನೊಂದ್ ಸ್ವಲ್ಪ ತೆಗಿಯೋಣ ಅಂದ್ರೆ ಸಾಕು ಅಂತ. ತೆಗಿಯೋಣ. ಫುಲ್ ಹತ್ರ ಹಿಡಿಬೇಡ ಕಣೋ. ಆ್ಯಂಡ್ ಇಲ್ಲಿ ಏನು ಗೊತ್ತಾ, ಒಂಥರ ವಿಚಿತ್ರವಾಗಿ ಸೌಂಡ್ ಕೇಳಿಸ್ತು. ನನಗೆ ಕೇಳಿಸ್ತು ಮತ್ತು ಅಣ್ಣ ಕೇಳಿಸ್ತು. ಏನೋ ಒಂಥರ ನಾಯಿ ಎಲ್ಲ ಬೊಗಳ್ತಾ ಇತ್ತು. ಆ್ಯಂಡ್ ಒಂಥರ ವಿಚಿತ್ರವಾಗಿ ಸೌಂಡ್ ಕೇಳಿಸ್ತಾ ಇತ್ತು. ಅದನ್ನೇ ಹೇಳ್ತಾ ಕೂತಿದ್ದೆ, ಏನೋ ಒಂಥರ ನನಗೆ ಸೌಂಡ್ ಕೇಳಿಸ್ತಾ ಇದೆ ಅಂತ ಅಂದ್ಬಿಟ್ಟು.
ಸೊ ಹೇಳ್ತಾ ಇದ್ದ ನಮ್ಮಣ್ಣ ಏನಂತ ಕೇಳಿ. ಸೀರಿಯಸ್ಲಿ ಮತ್ತೆ ಕೇಳಿಸ್ತು. ನಾಯಿ ಬೊಗ್ಳುತ್ತಿರೋದು ಬಿಟ್ಬಿಡು. ಬಾಯಿ ಮುಚ್ಕೊಂಡು ಇಲ್ಲ ಖಂಡಿತ ಈ ರೋಡಾಗ ಯಾವ್ದಾನ ಒಬ್ಬನೇ ಇರ್ಬೇಕಿಲ್ಲ ಇವೆಲ್ಲ ರಾವು ರೋಡ್ಗಳು ರಾವು ಅವ್ನು ಯಾಕೋ ರಿಟರ್ನ್ ಬರ್ತಾವನೆ. ಯಾರು ಇಲ್ಲ ಆ ಕಡೆಗೆ ಹೋಗಿ ಮತ್ತೆ ಅವನ್ ಸೀದಾ ಮುಂದಕ್ಕೆ ಹೋಗೋಣ ಕಣ, ಅಲ್ಲಿಗಲ್ಲ ಇಲ್ಲಿ. ಹಾ ನೋಡಿ ಇಲ್ಲಿ ಅಕಸ್ಮಾತ್ ಏನಾದ್ರು ಅವನೇ ದೆವ್ವ ಆಗಿದ್ರೆ ಏಯ್ ಸುಮ್ಮನೆ ಅಯ್ಯೋ ನಮ್ಮ ನೇಮಿಗೆ ಮೀಟರ್ ಆಫ್. ಮತ್ತೆ ಬಂದ್ರು. ನಡಿರೋ ಬಾರೋ ವಿಕ್ಕು, ಬಾರೋ ಹತ್ರ ಬರ್ತಾರೆ ಬಾರೋ. ಇಲ್ಲಿ ನಮಗೆ ಏನು ಎಕ್ಸ್ಪೀರಿಯನ್ಸ್ ಆಯಿತು ಅಂತಂದರೆ ಗಾಡಿ ಸ್ವಲ್ಪ ಹೊತ್ತು ಆನೆ ಆಗಲಿಲ್ಲ. ಎಷ್ಟು ಟ್ರೈ ಮಾಡಿದ್ರು ಆನ್ ಆಗಲಿಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಇಲ್ಲಿಂದ ಮನೆಗೆ ಓಡೋಣ ಅಂತ ಹೊರಟ್ವಿ. ಮನೆಗೆ ಹೋಗಾದ್ಮೇಲೆ ಟಚ್ ಮಾಡೋದು ಅಷ್ಟೆ. ವೈ ಬ್ರೋ ಬನ್ನಿ ಬ್ರೋ ಬನ್ನಿ. ಫೈನಲಿ ಮನೆಗೆ ಬಂದು ತಲುಪಿದ್ವಿ. ಏನ್ ಮಾಡ್ತಾನೆ? ಹೌದಾ? ಸೊ ಇಷ್ಟಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾವೇನೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ತಲುಪುತ್ತೆ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗಾಯ್ಸ್. ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್.